ನೋಡಿ ಹಣೆ ಬರ ಅಂತ ಹೇಳಿದ್ರೆ ಈ ಐಟಿ ಸಿಟಿ ಫುಲ್ ಗುಂಡಿ ಸಿಟಿ ಆಗಿ ಹೋಗಿದೆ. ಇದೀಗ ತಮ್ಮದೇ ಪಕ್ಷದ್ದೇ ಸರ್ಕಾರ ವಿರುದ್ಧ ಈಗ ಸಚಿವರು ಫುಲ್ ಗರಂ ಆಗಿದ್ದಾರೆ. ಗುಂಡಿಯ ವಿಡಿಯೋವನ್ನ ಈಗ ಶೇರ್ ಮಾಡಿದ್ದು ಇದೀಗ ಚರ್ಚೆಯನ್ನು ಹುಟ್ಟು ಹಾಕಿದೆ. ಇದು ಸಚಿವರು ಟ್ವೀಟ್ ಮಾಡಿರುವಂತಹ ರಸ್ತೆ ಅಂದ್ರೆ ಸಂಪೂರ್ಣವಾಗಿ ಹಳ್ಳಗಳು ಬಿದ್ದಿರುವಂಥದ್ದು, ನಿಧಾನಗತಿಯಲ್ಲಿ ಸಾಗ್ತಾ ಇರುವಂಥದ್ದು ಮತ್ತು ನಿಧಾನಗತಿಯಲ್ಲಿ ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ರಸ್ತೆ ಹಾಳಾಗಿರುವಂಥದ್ದು. ಗುಂಡಿಗಳ ರಾಜಧಾನಿಯಾದ ಸಿಲಿಕಾನ್ ಸಿಟಿ, ಸರ್ಕಾರದ ವಿರುದ್ಧವೇ ಸಿಡಿದ ಕೃಷ್ಣ ಬೈರೇಗೌಡ. ಗುಂಡಿ ಅವ್ಯವಸ್ಥೆ ಬಗ್ಗೆ ಸಚಿವರಿಂದಲೇ ವಿಡಿಯೋ ಶೇರ್. ಎಸ್, ಇದೀಗ ಐಟಿ ಸಿಟಿಯಲ್ಲಿ ಎಲ್ಲಿ ನೋಡಿದ್ರು ಗುಂಡಿ 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 ಗುಂಡಿಗಳದ್ದೇ ದರ್ಬಾರ್. ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ನಿತ್ಯ ಹೈರಾಣಾಗಿ ಹೋಗಿದ್ದಾರೆ. ರಸ್ತೆ ಅವ್ಯವಸ್ಥೆ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಅವರೇ ಈ ಬಗ್ಗೆ ಶೇರ್ ಮಾಡಿದ್ದಾರೆ. ಇದೇ ರಸ್ತೆ ಹಾಳಾಗಿರುವಂಥದ್ದು ಅಂದ್ರೆ ಬೆಂಗಳೂರು ಸಾಕಷ್ಟು ರಸ್ತೆಗಳು ಹಾಳಾಗಿದೆ. ಆದರೆ ಇದೇ ರಸ್ತೆ ಸಂಬಂಧಪಟ್ಟಂತೆ ಖುದ್ದು ಕೃಷ್ಣ ಬೈರೇಗೌಡ ಅವರು ತಮ್ಮ ಟ್ವೀಟ್ ಅಲ್ಲಿ ಗಮನ ಸೆಳೆದಿ ದಯವಿಟ್ಟು ಇದ್ರ ಬಗ್ಗೆ ಬಿಬಿಎಂಪಿ ಕಮಿಷನರ್ ಮತ್ತು BMRCL MD ಅವರು ಗಮನ ಹರಿಸಬೇಕು ಅಂತ ಇದೇ ರಸ್ತೆಯನ್ನ ಟ್ವೀಟ್ ಅನ್ನ ಮಾಡಿ ತೋರಿಸಿರುವಂಥದ್ದು, ವಿಡಿಯೋನ ಮಾಡಿ. ಈ ಬಗ್ಗೆ ಬೆಂಗಳೂರಿನ ವೀರಣ್ಣಪಾಳ್ಯದಿಂದ ಹೆಬ್ಬಾಳ ಕಡೆಗಿನ ರಿಂಗ್ ರೋಡ್ ಹಾಳಾಗಿದೆ. ಈ ರಸ್ತೆಯನ್ನ ಸರಿ ಮಾಡಬೇಕು ಅಂತ ಬಿಬಿಎಂಪಿ ಕಮಿಷನರ್ BMRCL MDಗೆ ಟ್ಯಾಗ್ ಮಾಡಿ ಕಿಡಿಕಾರಿದ್ದಾರೆ. ಬಿಬಿಎಂಪಿ ಹಾಗೂ ಮೆಟ್ರೋ ಅಧಿಕಾರಿಗಳಿಗೂ ಕ್ಲಾಸ್ ತೆಗೆದುಕೊಂಡಿದ್ದು ಆದಷ್ಟು ಬೇಗ ಗುಂಡಿ ಮುಚ್ಚಿಸಿ ಎಂದಿದ್ದಾರೆ. ಇದು ರಸ್ತೆ ಈಗಿಂದಲ್ಲ 3 ವರ್ಷದಿಂದ ಹಿಂಗೆ ಇದೆ ಸರ್. ಇಲ್ಲಿ ಯಾರು ಗೊತ್ತಾಗಿದ್ರು ಇಷ್ಟೇ ಸರ್, ಏನು ಉದ್ಧಾರ ಆಗ್ತಿಲ್ಲ ಸರ್. ಇಲ್ಲೇ ತುಂಬಾನೇ ಹದಗೆಟ್ಟಿದೆ. ಇಲ್ಲೇ ರೈಲ್ವೆ ಟೋಲ್ ಗೇಟ್ ಹಂಗೆ ಸಂಜೆ ಆಫೀಸ್ ಹೋಗ್ದಂಗೆ ಅಲ್ಲೇ ಹಾಕ್ಬಿಡ್ತಾರೆ. 40 ನಿಮಿಷ 50 ನಿಮಿಷ ಹಂಗೆ ನಿಂತ್ಕೋತೀನಿ ಸರ್. ನಾನು ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್. ಓನ್ಲಿ ಟ್ಯಾಕ್ಸ್ ಕಟ್ ಆಗ್ತಿದೆ. ಇವ್ರು ಏನ್ ಮಾಡ್ತಿಲ್ಲ, 30% ಟ್ಯಾಕ್ಸ್ ಪೇ ಮಾಡ್ತಿದ್ದೀನಿ ಸರ್. ಯಾರಿಗಂತ ಕೇಳಿ ನನ್ನ ಕಷ್ಟ ನಾನು. ಇನ್ನು ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ಗೆ ಇಳಿಯಿತು. ಹೀಗೆ ಯಾಕಾಯ್ತು ಹೆಬ್ಬಾಳ ರಿಂಗ್ ರೋಡ್ನ ಸರ್ವಿಸ್ ರಸ್ತೆ ಅಂತ ರಿಯಾಲಿಟಿ ಚೆಕ್ ಕೂಡ ಮಾಡಿದ್ವಿ. ಈ ಸಮಯದಲ್ಲಿ ವಾಹನ ಸವಾರರು ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ರು. ಜಲ್ಲಿಕಲ್ಲಿರುವಂಥದ್ದು ನಿಧಾನವಾಗಿ ಚಲಿಸುವಂಥ ಪರಿಸ್ಥಿತಿ ಬಂದಿರೋದು. ಅಷ್ಟರ ಮಟ್ಟಿಗೆ ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಸಾರ್ವಜನಿಕರು ಕೇಳಬೇಕು ರಸ್ತೆ ಗುಂಡಿ ಸರಿ ಮಾಡಿಸಿ ಅಂತ. ಆದರೆ ಖುದ್ದು ಸಚಿವರೇ ಕೇಳ್ತಾ ಇದ್ದಾರೆ ಅಂದರೆ BBMP ಏನು ಮಾಡ್ತಾ ಇದೆ, ಇದರ ಉಸ್ತುವಾರಿ ತೆಗೆದುಕೊಂಡಿರುವಂಥವ್ರು ಏನು ಮಾಡ್ತಾ ಇದ್ದಾರೆ, ಸಚಿವರೇ ಕೇಳುವಂಥ ಪರಿಸ್ಥಿತಿಗೆ ಬಂದಿದೆ ಅಂತಂದರೆ ಆಡಳಿತ ವ್ಯವಸ್ಥೆ ಏನಾಗಿದೆ ಅನ್ನೋಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ನೋಡಬೇಕು ಸಚಿವರು ಖುದ್ದು ಟ್ವೀಟ್ ಮಾಡಿದ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಅಥವಾ BBMP ಏನಾದ್ರು ಕೂಡ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜರ್ನಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ನೋಡಿ ಹಣೆ ಬರ ಅಂತ ಹೇಳಿದ್ರೆ ಈ ಐಟಿ ಸಿಟಿ ಫುಲ್ ಗುಂಡಿ ಸಿಟಿ ಆಗಿ ಹೋಗಿದೆ. ಇದೀಗ ತಮ್ಮದೇ ಪಕ್ಷದ್ದೇ ಸರ್ಕಾರ ವಿರುದ್ಧ ಈಗ ಸಚಿವರು ಫುಲ್ ಗರಂ ಆಗಿದ್ದಾರೆ. ಗುಂಡಿಯ ವಿಡಿಯೋವನ್ನ ಈಗ ಶೇರ್ ಮಾಡಿದ್ದು ಇದೀಗ ಚರ್ಚೆಯನ್ನು ಹುಟ್ಟು ಹಾಕಿದೆ. ಇದು ಸಚಿವರು ಟ್ವೀಟ್ ಮಾಡಿರುವಂತಹ ರಸ್ತೆ ಅಂದ್ರೆ ಸಂಪೂರ್ಣವಾಗಿ ಹಳ್ಳಗಳು ಬಿದ್ದಿರುವಂಥದ್ದು, ನಿಧಾನಗತಿಯಲ್ಲಿ ಸಾಗ್ತಾ ಇರುವಂಥದ್ದು ಮತ್ತು ನಿಧಾನಗತಿಯಲ್ಲಿ ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ರಸ್ತೆ ಹಾಳಾಗಿರುವಂಥದ್ದು. ಗುಂಡಿಗಳ ರಾಜಧಾನಿಯಾದ ಸಿಲಿಕಾನ್ ಸಿಟಿ, ಸರ್ಕಾರದ ವಿರುದ್ಧವೇ ಸಿಡಿದ ಕೃಷ್ಣ ಬೈರೇಗೌಡ. ಗುಂಡಿ ಅವ್ಯವಸ್ಥೆ ಬಗ್ಗೆ ಸಚಿವರಿಂದಲೇ ವಿಡಿಯೋ ಶೇರ್. ಎಸ್, ಇದೀಗ ಐಟಿ ಸಿಟಿಯಲ್ಲಿ ಎಲ್ಲಿ ನೋಡಿದ್ರು ಗುಂಡಿ 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 ಗುಂಡಿಗಳದ್ದೇ ದರ್ಬಾರ್. ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ನಿತ್ಯ ಹೈರಾಣಾಗಿ ಹೋಗಿದ್ದಾರೆ. ರಸ್ತೆ ಅವ್ಯವಸ್ಥೆ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಅವರೇ ಈ ಬಗ್ಗೆ ಶೇರ್ ಮಾಡಿದ್ದಾರೆ. ಇದೇ ರಸ್ತೆ ಹಾಳಾಗಿರುವಂಥದ್ದು ಅಂದ್ರೆ ಬೆಂಗಳೂರು ಸಾಕಷ್ಟು ರಸ್ತೆಗಳು ಹಾಳಾಗಿದೆ. ಆದರೆ ಇದೇ ರಸ್ತೆ ಸಂಬಂಧಪಟ್ಟಂತೆ ಖುದ್ದು ಕೃಷ್ಣ ಬೈರೇಗೌಡ ಅವರು ತಮ್ಮ ಟ್ವೀಟ್ ಅಲ್ಲಿ ಗಮನ ಸೆಳೆದಿ ದಯವಿಟ್ಟು ಇದ್ರ ಬಗ್ಗೆ ಬಿಬಿಎಂಪಿ ಕಮಿಷನರ್ ಮತ್ತು BMRCL MD ಅವರು ಗಮನ ಹರಿಸಬೇಕು ಅಂತ ಇದೇ ರಸ್ತೆಯನ್ನ ಟ್ವೀಟ್ ಅನ್ನ ಮಾಡಿ ತೋರಿಸಿರುವಂಥದ್ದು, ವಿಡಿಯೋನ ಮಾಡಿ. ಈ ಬಗ್ಗೆ ಬೆಂಗಳೂರಿನ ವೀರಣ್ಣಪಾಳ್ಯದಿಂದ ಹೆಬ್ಬಾಳ ಕಡೆಗಿನ ರಿಂಗ್ ರೋಡ್ ಹಾಳಾಗಿದೆ. ಈ ರಸ್ತೆಯನ್ನ ಸರಿ ಮಾಡಬೇಕು ಅಂತ ಬಿಬಿಎಂಪಿ ಕಮಿಷನರ್ BMRCL MDಗೆ ಟ್ಯಾಗ್ ಮಾಡಿ ಕಿಡಿಕಾರಿದ್ದಾರೆ.
ಬಿಬಿಎಂಪಿ ಹಾಗೂ ಮೆಟ್ರೋ ಅಧಿಕಾರಿಗಳಿಗೂ ಕ್ಲಾಸ್ ತೆಗೆದುಕೊಂಡಿದ್ದು ಆದಷ್ಟು ಬೇಗ ಗುಂಡಿ ಮುಚ್ಚಿಸಿ ಎಂದಿದ್ದಾರೆ. ಇದು ರಸ್ತೆ ಈಗಿಂದಲ್ಲ 3 ವರ್ಷದಿಂದ ಹಿಂಗೆ ಇದೆ ಸರ್. ಇಲ್ಲಿ ಯಾರು ಗೊತ್ತಾಗಿದ್ರು ಇಷ್ಟೇ ಸರ್, ಏನು ಉದ್ಧಾರ ಆಗ್ತಿಲ್ಲ ಸರ್. ಇಲ್ಲೇ ತುಂಬಾನೇ ಹದಗೆಟ್ಟಿದೆ. ಇಲ್ಲೇ ರೈಲ್ವೆ ಟೋಲ್ ಗೇಟ್ ಹಂಗೆ ಸಂಜೆ ಆಫೀಸ್ ಹೋಗ್ದಂಗೆ ಅಲ್ಲೇ ಆಗ್ಬಿಡ್ತಾರೆ. 40 ನಿಮಿಷ 50 ನಿಮಿಷ ಹಂಗೆ ನಿಂತ್ಕೋತೀನಿ ಸರ್. ನಾನು ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್. ಓನ್ಲಿ ಟ್ಯಾಕ್ಸ್ ಕಟ್ ಆಗ್ತಿದೆ. ಇವ್ರು ಏನು ಮಾಡ್ತಿಲ್ಲ, 30% ಟ್ಯಾಕ್ಸ್ ಪೇ ಮಾಡ್ತಿದ್ದೀನಿ ಸರ್. ಯಾರಿಗಂತ ಕೇಳಲಿ ನನ್ನ ಕಷ್ಟ ನಾನು. ಇನ್ನು ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ಗೆ ಇಳಿಯಿತು. ಹೀಗ್ಯಾಕಾಯ್ತು ಹೆಬ್ಬಾಳ ರಿಂಗ್ ರೋಡ್ನ ಸರ್ವಿಸ್ ರಸ್ತೆ ಅಂತ ರಿಯಾಲಿಟಿ ಚೆಕ್ ಕೂಡ ಮಾಡಿದ್ವಿ. ಈ ಸಮಯದಲ್ಲಿ ವಾಹನ ಸವಾರರು ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ರು. ಜಲ್ಲಿಕಲ್ಲಿರುವಂಥದ್ದು ನಿಧಾನವಾಗಿ ಚಲಿಸುವಂಥ ಪರಿಸ್ಥಿತಿ ಬಂದಿರೋದು ಅಷ್ಟರ ಮಟ್ಟಿಗೆ. ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಸಾರ್ವಜನಿಕರು ಕೇಳಬೇಕು ರಸ್ತೆ ಗುಂಡಿ ಸರಿ ಮಾಡಿಸಿ ಅಂತ. ಆದರೆ ಖುದ್ದು ಸಚಿವರೇ ಕೇಳ್ತಾ ಇದ್ದಾರೆ ಅಂದರೆ BBMP ಏನು ಮಾಡ್ತಾ ಇದೆ, ಇದರ ಉಸ್ತುವಾರಿ ತೆಗೆದುಕೊಂಡಿರುವಂಥವ್ರು ಏನು ಮಾಡ್ತಾ ಇದ್ದಾರೆ, ಸಚಿವರೇ ಕೇಳುವಂಥ ಪರಿಸ್ಥಿತಿಗೆ ಬಂದಿದೆ ಅಂತಂದರೆ ಆಡಳಿತ ವ್ಯವಸ್ಥೆ ಏನಾಗಿದೆ ಅನ್ನೋಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ನೋಡಬೇಕು ಸಚಿವರು ಖುದ್ದು ಟ್ವೀಟ್ ಮಾಡಿದ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಅಥವಾ BBMP ಏನಾದ್ರು ಕೂಡ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜರ್ನಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ನೋಡಿ, ಹಣೆ ಬರ ಅಂತ ಹೇಳಿದ್ರೆ ಈ IT ಸಿಟಿ ಫುಲ್ ಗುಂಡಿ ಸಿಟಿ ಆಗಿ ಹೋಗಿದೆ. ಇದೀಗ ತಮ್ಮದೇ ಪಕ್ಷದ್ದೇ ಸರ್ಕಾರ ವಿರುದ್ಧ ಈಗ ಸಚಿವರು ಫುಲ್ ಗರಂ ಆಗಿದ್ದಾರೆ. ಗುಂಡಿಯ ವಿಡಿಯೋವನ್ನ ಈಗ ಶೇರ್ ಮಾಡಿದ್ದು ಇದೀಗ ಚರ್ಚೆಯನ್ನು ಹುಟ್ಟುಹಾಕಿದೆ. ಸಚಿವರು ಟ್ವೀಟ್ ಮಾಡಿರುವಂಥ ರಸ್ತೆ ಅಂದರೆ ಸಂಪೂರ್ಣವಾಗಿ ಹಳ್ಳಗಳು ಬಿದ್ದಿರುವಂಥದ್ದು, ನಿಧಾನಗತಿಯಲ್ಲಿ ಸಾಗ್ತಾ ಇರುವಂಥದ್ದು ಮತ್ತು ನಿಧಾನಗತಿಯಲ್ಲಿ ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ರಸ್ತೆ ಹಾಳಾಗಿರುವಂಥದ್ದು. ಗುಂಡಿಗಳ ರಾಜಧಾನಿಯಾದ ಸಿಲಿಕಾನ್ ಸಿಟಿ. ಸರ್ಕಾರದ ವಿರುದ್ಧವೇ ಸಿಡಿದ ಕೃಷ್ಣ ಬೈರೇಗೌಡ. ಗುಂಡಿ ಅವ್ಯವಸ್ಥೆ ಬಗ್ಗೆ ಸಚಿವರಿಂದಲೇ ವಿಡಿಯೋ ಶೇರ್. ಎಸ್, ಇದೀಗ IT ಸಿಟಿಯಲ್ಲಿ ಎಲ್ಲಿ ನೋಡಿದ್ರು ಗುಂಡಿ 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 ಗುಂಡಿಗಳದ್ದೇ ದರ್ಬಾರ್. ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ನಿತ್ಯ ಹೈರಾಣಾಗಿ ಹೋಗಿದ್ದಾರೆ. ರಸ್ತೆ ಅವ್ಯವಸ್ಥೆ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಅವರೇ ಈ ಬಗ್ಗೆ ಶೇರ್ ಮಾಡಿದ್ದಾರೆ. ಇದೇ ರಸ್ತೆ ಹಾಳಾಗಿರುವಂಥದ್ದು ಅಂದರೆ ಬೆಂಗಳೂರು ಸಾಕಷ್ಟು ರಸ್ತೆಗಳು ಹಾಳಾಗಿದೆ. ಆದರೆ ಇದೇ ರಸ್ತೆ ಸಂಬಂಧಪಟ್ಟಂತೆ ಖುದ್ದು ಕೃಷ್ಣ ಬೈರೇಗೌಡ ಅವರು ತಮ್ಮ ಟ್ವೀಟಲ್ಲಿ ಗಮನ ಸೆಳೆದಿ ದಯವಿಟ್ಟು ಇದ್ರ ಬಗ್ಗೆ BBMP ಕಮಿಷನರು ಮತ್ತು BMRCL MD ಅವರು ಗಮನ ಹರಿಸಬೇಕು ಅಂತ ಇದೇ ರಸ್ತೆಯನ್ನು ಟ್ವೀಟನ್ನು ಮಾಡಿ ತೋರಿಸಿರುವಂಥದ್ದು, ವಿಡಿಯೋವನ್ನು ಮಾಡಿ. ಈ ಬಗ್ಗೆ ಬೆಂಗಳೂರಿನ ವೀರಣ್ಣಪಾಳ್ಯದಿಂದ ಹೆಬ್ಬಾಳ ಕಡೆಗಿನ ರಿಂಗ್ ರೋಡ್ ಹಾಳಾಗಿದೆ. ಈ ರಸ್ತೆಯನ್ನ ಸರಿ ಮಾಡಬೇಕು ಅಂತ BBMP ಕಮಿಷನರ್ BMRCL MDಗೆ ಟ್ಯಾಗ್ ಮಾಡಿ ಕಿಡಿಕಾರಿದ್ದಾರೆ. BBMP ಹಾಗೂ ಮೆಟ್ರೋ ಅಧಿಕಾರಿಗಳಿಗೂ ಕ್ಲಾಸ್ ತೆಗೆದುಕೊಂಡಿದ್ದು ಆದಷ್ಟು ಬೇಗ ಗುಂಡಿ ಮುಚ್ಚಿಸಿ ಎಂದಿದ್ದಾರೆ. ಇದು ರಸ್ತೆ ಈಗಿಂದಲ್ಲ 3 ವರ್ಷದಿಂದ ಹಿಂಗೆ ಇದೆ ಸರ್. ಇಲ್ಲಿ ಯಾರು ಗೊತ್ತಾಗಿದ್ರು ಇಷ್ಟೇ ಸರ್, ಏನು ಉದ್ಧಾರ ಆಗ್ತಿಲ್ಲ ಸರ್. ಇಲ್ಲೇ ತುಂಬಾನೇ ಹದಗೆಟ್ಟಿದೆ. ಇಲ್ಲೇ ರೈಲ್ವೆ ಟೋಲ್ ಗೇಟ್ ಹಂಗೆ ಸಂಜೆ ಆಫೀಸ್ ಹೋಗ್ದಂಗೆ ಅಲ್ಲೇ ಆಗ್ಬಿಡ್ತಾರೆ. 40 ನಿಮಿಷ 50 ನಿಮಿಷ ಹಂಗೆ ನಿಂತ್ಕೋತೀನಿ ಸರ್. ನಾನು ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್. ಓನ್ಲಿ ಟ್ಯಾಕ್ಸ್ ಕಟ್ ಆಗ್ತಿದೆ. ಇವ್ರು ಏನು ಮಾಡ್ತಿಲ್ಲ, 30% ಟ್ಯಾಕ್ಸ್ ಪೇ ಮಾಡ್ತಿದ್ದೀನಿ ಸರ್. ಯಾರಿಗಂತ ಕೇಳಲಿ ನನ್ನ ಕಷ್ಟ ನಾನು. ಇನ್ನು ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ಗೆ ಇಳಿಯಿತು. ಹೀಗ್ಯಾಕಾಯ್ತು ಹೆಬ್ಬಾಳ ರಿಂಗ್ ರೋಡ್ನ ಸರ್ವಿಸ್ ರಸ್ತೆ ಅಂತ ರಿಯಾಲಿಟಿ ಚೆಕ್ ಕೂಡ ಮಾಡಿದ್ವಿ. ಈ ಸಮಯದಲ್ಲಿ ವಾಹನ ಸವಾರರು ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ರು. ಜಲ್ಲಿಕಲ್ಲಿರುವಂಥದ್ದು ನಿಧಾನವಾಗಿ ಚಲಿಸುವಂಥ ಪರಿಸ್ಥಿತಿ ಬಂದಿರೋದು ಅಷ್ಟರ ಮಟ್ಟಿಗೆ. ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಸಾರ್ವಜನಿಕರು ಕೇಳಬೇಕು ರಸ್ತೆ ಗುಂಡಿ ಸರಿ ಮಾಡಿಸಿ ಅಂತ. ಆದರೆ ಖುದ್ದು ಸಚಿವರೇ ಕೇಳ್ತಾ ಇದ್ದಾರೆ ಅಂದರೆ BBMP ಏನು ಮಾಡ್ತಾ ಇದೆ, ಇದರ ಉಸ್ತುವಾರಿ ತೆಗೆದುಕೊಂಡಿರುವಂಥವ್ರು ಏನು ಮಾಡ್ತಾ ಇದ್ದಾರೆ, ಸಚಿವರೇ ಕೇಳುವಂಥ ಪರಿಸ್ಥಿತಿಗೆ ಬಂದಿದೆ ಅಂತಂದರೆ ಆಡಳಿತ ವ್ಯವಸ್ಥೆ ಏನಾಗಿದೆ ಅನ್ನೋಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ನೋಡಬೇಕು ಸಚಿವರು ಖುದ್ದು ಟ್ವೀಟ್ ಮಾಡಿದ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಅಥವಾ BBMP ಏನಾದ್ರು ಕೂಡ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜರ್ನಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ನೋಡಿ, ಹಣೆ ಬರ ಅಂತ ಹೇಳಿದ್ರೆ ಈ IT ಸಿಟಿ ಫುಲ್ ಗುಂಡಿ ಸಿಟಿ ಆಗಿ ಹೋಗಿದೆ. ಇದೀಗ ತಮ್ಮದೇ ಪಕ್ಷದ್ದೇ ಸರ್ಕಾರ ವಿರುದ್ಧ ಈಗ ಸಚಿವರು ಫುಲ್ ಗರಂ ಆಗಿದ್ದಾರೆ. ಗುಂಡಿಯ ವಿಡಿಯೋವನ್ನ ಈಗ ಶೇರ್ ಮಾಡಿದ್ದು ಇದೀಗ ಚರ್ಚೆಯನ್ನು ಹುಟ್ಟುಹಾಕಿದೆ. ಸಚಿವರು ಟ್ವೀಟ್ ಮಾಡಿರುವಂಥ ರಸ್ತೆ ಅಂದರೆ ಸಂಪೂರ್ಣವಾಗಿ ಹಳ್ಳಗಳು ಬಿದ್ದಿರುವಂಥದ್ದು, ನಿಧಾನಗತಿಯಲ್ಲಿ ಸಾಗ್ತಾ ಇರುವಂಥದ್ದು ಮತ್ತು ನಿಧಾನಗತಿಯಲ್ಲಿ ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ರಸ್ತೆ ಹಾಳಾಗಿರುವಂಥದ್ದು. ಗುಂಡಿಗಳ ರಾಜಧಾನಿಯಾದ ಸಿಲಿಕಾನ್ ಸಿಟಿ. ಸರ್ಕಾರದ ವಿರುದ್ಧವೇ ಸಿಡಿದ ಕೃಷ್ಣ ಬೈರೇಗೌಡ.
ಗುಂಡಿ ಅವ್ಯವಸ್ಥೆ ಬಗ್ಗೆ ಸಚಿವರಿಂದಲೇ ವಿಡಿಯೋ ಶೇರ್. ಎಸ್, ಇದೀಗ ಐಟಿ ಸಿಟಿಯಲ್ಲಿ ಎಲ್ಲಿ ನೋಡಿದ್ರು ಗುಂಡಿ 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 ಗುಂಡಿಗಳದ್ದೇ ದರ್ಬಾರ್. ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ನಿತ್ಯ ಹೈರಾಣಾಗಿ ಹೋಗಿದ್ದಾರೆ. ರಸ್ತೆ ಅವ್ಯವಸ್ಥೆ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಅವರೇ ಈ ಬಗ್ಗೆ ಶೇರ್ ಮಾಡಿದ್ದಾರೆ. ಇದೇ ರಸ್ತೆ ಹಾಳಾಗಿರುವಂಥದ್ದು ಅಂದರೆ ಬೆಂಗಳೂರು ಸಾಕಷ್ಟು ರಸ್ತೆಗಳು ಹಾಳಾಗಿದೆ. ಆದರೆ ಇದೇ ರಸ್ತೆ ಸಂಬಂಧಪಟ್ಟಂತೆ ಖುದ್ದು ಕೃಷ್ಣ ಬೈರೇಗೌಡ ಅವರು ತಮ್ಮ ಟ್ವೀಟ್ನಲ್ಲಿ ಗಮನ ಸೆಳೆದಿ ದಯವಿಟ್ಟು ಇದ್ರ ಬಗ್ಗೆ BBMP ಕಮಿಷನರು ಮತ್ತು BMRCL MD ಅವರು ಗಮನ ಹರಿಸಬೇಕು ಅಂತ ಇದೇ ರಸ್ತೆಯನ್ನು ಟ್ವೀಟನ್ನು ಮಾಡಿ ತೋರಿಸಿರುವಂಥದ್ದು, ವಿಡಿಯೋನ ಮಾಡಿ. ಈ ಬಗ್ಗೆ ಬೆಂಗಳೂರಿನ ವೀರಣ್ಣಪಾಳ್ಯದಿಂದ ಹೆಬ್ಬಾಳ ಕಡೆಗಿನ ರಿಂಗ್ ರೋಡ್ ಹಾಳಾಗಿದೆ. ಈ ರಸ್ತೆಯನ್ನ ಸರಿ ಮಾಡಬೇಕು ಅಂತ BBMP ಕಮಿಷನರ್ BMRCL MDಗೆ ಟ್ಯಾಗ್ ಮಾಡಿ ಕಿಡಿಕಾರಿದ್ದಾರೆ. BBMP ಹಾಗೂ ಮೆಟ್ರೋ ಅಧಿಕಾರಿಗಳಿಗೂ ಕ್ಲಾಸ್ ತೆಗೆದುಕೊಂಡಿದ್ದು ಆದಷ್ಟು ಬೇಗ ಗುಂಡಿ ಮುಚ್ಚಿಸಿ ಎಂದಿದ್ದಾರೆ. ಇದು ರಸ್ತೆ ಈಗಿಂದಲ್ಲ 3 ವರ್ಷದಿಂದ ಹಿಂಗೆ ಇದೆ ಸರ್. ಇಲ್ಲಿ ಯಾರು ಗೊತ್ತಾಗಿದ್ರು ಇಷ್ಟೇ ಸರ್, ಏನು ಉದ್ಧಾರ ಆಗ್ತಿಲ್ಲ ಸರ್. ಇಲ್ಲೇ ತುಂಬಾನೇ ಹದಗೆಟ್ಟಿದೆ. ಇಲ್ಲೇ ರೈಲ್ವೆ ಟೋಲ್ಗೇಟ್ ಹಂಗೆ ಸಂಜೆ ಆಫೀಸ್ ಹೋಗ್ದಂಗೆ ಅಲ್ಲೇ ಹಾಕ್ಬಿಡ್ತಾರೆ. 40 ನಿಮಿಷ 50 ನಿಮಿಷ ಹಂಗೆ ನಿಂತ್ಕೋತೀನಿ ಸರ್ ನಾನು. ತುಂಬ ಪ್ರಾಬ್ಲಮ್ ಆಗ್ತಿದೆ ಸರ್. ಓನ್ಲಿ ಟ್ಯಾಕ್ಸ್ ಕಟ್ ಆಗ್ತಿದೆ. ಇವ್ರು ಏನು ಮಾಡ್ತಿಲ್ಲ, 30% ಟ್ಯಾಕ್ಸ್ ಪೇ ಮಾಡ್ತಿದ್ದೀನಿ ಸರ್. ಯಾರಿಗಂತ ಕೇಳಿ ನನ್ನ ಕಷ್ಟ ನಾನು. ಇನ್ನು ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ಗೆ ಇಳಿಯಿತು. ಹೀಗೆ ಯಾಕಾಯ್ತು ಹೆಬ್ಬಾಳ ರಿಂಗ್ ರೋಡ್ನ ಸರ್ವಿಸ್ ರಸ್ತೆ ಅಂತ ರಿಯಾಲಿಟಿ ಚೆಕ್ ಕೂಡ ಮಾಡಿದ್ವಿ. ಈ ಸಮಯದಲ್ಲಿ ವಾಹನ ಸವಾರರು ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ರು. ಜಲ್ಲಿಕಲ್ಲಿರುವಂಥದ್ದು ನಿಧಾನವಾಗಿ ಚಲಿಸುವಂಥ ಪರಿಸ್ಥಿತಿ ಬಂದಿರೋದು. ಅಷ್ಟರ ಮಟ್ಟಿಗೆ ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಸಾರ್ವಜನಿಕರು ಕೇಳಬೇಕು ರಸ್ತೆ ಗುಂಡಿ ಸರಿ ಮಾಡಿಸಿ ಅಂತ. ಆದರೆ ಖುದ್ದು ಸಚಿವರೇ ಕೇಳ್ತಾ ಇದ್ದಾರೆ ಅಂದರೆ BBMP ಏನು ಮಾಡ್ತಾ ಇದೆ, ಇದರ ಉಸ್ತುವಾರಿ ತೆಗೆದುಕೊಂಡಿರುವಂಥವ್ರು ಏನು ಮಾಡ್ತಾ ಇದ್ದಾರೆ, ಸಚಿವರೇ ಕೇಳುವಂಥ ಪರಿಸ್ಥಿತಿಗೆ ಬಂದಿದೆ ಅಂತಂದರೆ ಆಡಳಿತ ವ್ಯವಸ್ಥೆ ಏನಾಗಿದೆ ಅನ್ನೋಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ನೋಡಬೇಕು ಸಚಿವರು ಖುದ್ದು ಟ್ವೀಟ್ ಮಾಡಿದ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಅಥವಾ BBMP ಏನಾದರೂ ಕೂಡ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್ ಜೊನ್ನಲ್, ರಿಪಬ್ಲಿಕ್ TV, ಬೆಂಗಳೂರು.